ಯಾರ್ಯಾರು ಸಹಾಯ ಮಾಡ್ತಾ ಇದ್ದೀರೋ, ಯಾರ್ಯಾರಿಗೆ ಸಹಾಯ ಮಾಡಿ ಏನು ನಿರೀಕ್ಷೆ ಇಟ್ಕೊಂಡು ಸಹಾಯ ಮಾಡಿದ್ರು, ನಿರೀಕ್ಷೆ ಇಟ್ಕೊಳ್ದಿರ ಸಹಾಯ ಮಾಡಿದ್ರು, ಖಂಡಿತವಾಗ್ಲೂ ನೀವು ಮಾಡಿರುವಂತ ಸಹಾಯಕ್ಕೆ ನಿಮ್ಗೆ ಗಿಫ್ಟ್ ಬರೋದ್ರಲ್ಲಿ ಇದೆ, ರಿವಾರ್ಡ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರಿಗೆ ಸಹಾಯ ಬೇಕಾಗಿದೆಯೋ ಅವರಿಗೂ ಕೂಡ ಸಹಾಯ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಮಸ್ಯೆಯಲ್ಲಿ ಇರೋರಿಗೆ, ಟ್ರಬಲ್ ಅನ್ನ ಫೇಸ್ ಮಾಡ್ತಾ ಇರೋರಿಗೆ, ಕಠಿಣ ಸಮಯದಲ್ಲಿ ಇರೋರಿಗೆ ಸೊ ಸಹಾಯ ಬರ್ತಾ ಇದೆ. ಆದಿಯೋಗಿ ಇದ್ದಾರೆ. ಖಂಡಿತವಾಗ್ಲೂ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಬೆಳವಣಿಗೆ ಬರೋದ್ರಲ್ಲಿ ಇದೆ, ಬದುಕು ಚೆನ್ನಾಗಿ ಆಗೋದ್ರಲ್ಲಿ ಇದೆ. ನಿಮ್ಗೆ ಸಹಾಯ ಕೂಡ ಬರ್ತಾ ಇದೆ, ಮತ್ತೆ ಸಹಾಯ ನೀವ್ ಯಾರಿಗಾದ್ರೂ ಮಾಡಿದ್ರೆ ಅದಕ್ಕೆ ನಿಮ್ಗೆ ರಿವಾರ್ಡ್ ಕೂಡ ಬರ್ತಾ ಇದೆ. ಸೊ ರೆಕಗ್ನೈಸ್ಡ್ ಆಗಿದ್ದೀರಾ, ರೆಕಗ್ನೈಸಿಂಗ್ ಇದೆ. ಭಗವಂತ ನಿಮ್ಮನ್ನ ಪರೀಕ್ಷೆ ಮಾಡಿ ಇನ್ನೊಬ್ರಿಗೆ ಸಹಾಯ ಮಾಡೋದ್ರಲ್ಲಿ ನೀವು ಎಷ್ಟು ಕೇಪಬಲ್ ಇದ್ದೀರಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಹೊಸ ಅಧ್ಯಾಯ, ಒಂದು ಆಧ್ಯಾತ್ಮಿಕದಲ್ಲೇ ಒಂದು ಹೊಸ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ. ಯಾಕೆಂದ್ರೆ ಆಧ್ಯಾತ್ಮಿಕತೆನ ನೀವು ಅಷ್ಟೊಂದು ಡೀಪ್ ಆಗಿ ತಗೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ. ಇನ್ ಮುಂದೆ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಯೋಗದಲ್ಲಿ ಪರಿಣಿತಿನ ಹೊಂದುತ್ತೀರಾ, ಇನ್ ಮುಂದೆ ಯೋಗ ಪ್ರಾಕ್ಟೀಸ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಫಿಸಿಕಲಿ, ಮೆಂಟಲಿ ನಿಮ್ಮ ಬಾಡಿನ ಮತ್ತೆ ಒಂದಷ್ಟು ಸ್ಪಿರಿಚುವಲಿಟಿನ ನಿಮ್ ಜೀವನದಲ್ಲಿ ತಗೊಂಬರ್ತೀರಾ ಅನ್ನುವಂಥದ್ದು ಇದೆ. ಇಷ್ಟ ದಿನ ಬರೀ ಕಾಮನ್ ಪರ್ಸನ್ ಆಗಿ ಇದ್ರಿ, ಅಥವಾ ಕಾಮನ್ ಸೆನ್ಸ್ ಇಟ್ಕೊಂಡಿರೋ ವ್ಯಕ್ತಿ ನಾನು ದೇವ್ರನ್ನೆಲ್ಲ ನಂಬಲ್ಲ, ಆಧ್ಯಾತ್ಮಿಕತೆ ಎಲ್ಲ ಸುಳ್ಳು ಅಂತ ಹೇಳ್ಕೊಂಡಿದ್ರಿ ಅಂತ ಅನ್ಸತ್ತೆ. ಸೊ ಇನ್ ಮುಂದೆ ಖಂಡಿತವಾಗ್ಲೂ ನೀವು ಆಧ್ಯಾತ್ಮಿಕತೆಯನ್ನ ಹೆಚ್ಚು ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಬಹಳಷ್ಟು ಜನದಲ್ಲಿ ಕೆಲವರು ಹಠ ಯೋಗನ ಪ್ರಾಕ್ಟೀಸ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾರಿಗೋ ಇಲ್ಲಿ ಯೋಗದ ಮುಖೇನ ಅವರ ಒಂದು ಓವರ್ ವೆಯ್ಟ್ ಹೋಗಿ 6 ಪ್ಯಾಕು ಎಲ್ಲ ಫುಲ್ ಬಾಡಿ, ಜಿಮ್ ಬಾಡಿ ಯೋಗದಿಂದ ಸಾಧನೆ ಮಾಡ್ತಾರೆ. ಜಿಮ್ಗೆ ಹೋಗ್ದಿರ ಯೋಗದ ಮುಖೇನ ಅವರು ತಮ್ಮ ಆ ಒಂದು ಏನ್ ಹೇಳ್ತಾರೆ ಫಿಟ್ ಅಂಡ್ ಫೈನ್ ಬಾಡಿನ, ಮತ್ತೆ ಆ ಆಪ್ಸ್ ಇರುತ್ತಲ್ಲ, ಸಿಕ್ಸ್ ಪ್ಯಾಕ್ ಸಮಥಿಂಗ್ ಆಪ್ಸ್ ಪ್ಯಾಕ್ಸ್ ಏನೋ, ಅದನ್ನ ಸಾಧನೆ ಮಾಡ್ತೀರಾ, ಅದನ್ನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ತುಂಬಾ ಚೆನ್ನಾಗಿ ಮೆಡಿಟೇಷನ್ ಅಲ್ಲಿ ಲೀನ ಆಗೋಗ್ತೀರಾ, ಗೊತ್ತೇ ಆಗೋದಿಲ್ಲ ನಿಮ್ಗೆ ಟೈಮ್ ಹೋಗೋದು ಏನಾಗೋದು. ಒಂದು ಹೊಸ ಹಾದಿ, ಹೊಸ ಅಧ್ಯಾಯ ನಿಮ್ ಜೀವನದಲ್ಲಿ ಸ್ಪಿರಿಚುವಲ್ ವೇಲಿ ತಯಾರಾಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಇನ್ನೊಂದೇನು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಮಸ್ಕ್ಯುಲಿನ್ ಎನರ್ಜಿ ತುಂಬಾ ಹೈಯಲ್ಲಿ ಇರಬಹುದು, ಅಥವಾ ಫೆಮಿನೈನ್ ಎನರ್ಜಿ ಹೈಯಲ್ಲಿ ಇರಬಹುದು. ಅದನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಹೊಸ ಅವಕಾಶ ಕೂಡ ನಿಮ್ಗೆ ಸಿಗ್ತಾ ಇದೆ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ನಿಮ್ಮ ಸೋಲ್ಮೇಟ್ ನಿಮ್ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಸೋಲ್ಮೇಟ್ ಆಗಿರ್ಲಿ ಅಥವಾ ಟ್ವಿನ್ ಫ್ಲೇಮ್ ಆಗಿರ್ಲಿ, ಸೊ ನಿಮ್ಗೆ ಅವರು ಬರೋದು ಗೊತ್ತಾಗತ್ತೆ. ಮತ್ತೆ ಅವ್ರ ಕಡೆಯಿಂದ ನಿಮ್ಗೆ ಒಂದು ಭಯ ಇದೆ, ನಿಮ್ಗೆ ನಿಮ್ ಪಾರ್ಟ್ನರ್ ಬಂದ್ರೆ ಲೈಫಿಗೆ ಅವ್ರು ನಿಮ್ಗೆ ಸ್ವತಂತ್ರ ಕೊಡೋದಿಲ್ವೇನೋ, ಅವರು ನಿಮ್ಗೆ ಫ್ರೀಯಾಗಿ ಬಿಡೋದಿಲ್ವೇನೋ, ಅಥವಾ ನಿಮ್ಗೆ ಸಪೋರ್ಟಿವ್ ಆಗಿ ಇರೋದಿಲ್ವೇನೋ ಅಂತ. ಆ ಥರ ಏನೂ ಇಲ್ಲ. ನಿಮ್ ಪಾರ್ಟ್ನರು ಬಂದ್ಮೇಲೆ ನಿಮ್ ಜೀವನ ಇನ್ನ ಹೆಚ್ಚು ಸಪೋರ್ಟಿವ್ ಆಗಿ ಇರುತ್ತೆ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ಆಕರ್ಷಕವಾಗಿ ನಿಮ್ ಜೀವನ, ಪ್ರೇಮ ಜೀವನ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಬದಲಾವಣೆಗಳನ್ನ ಆಲ್ರೆಡಿ ಮ್ಯಾರೇಜ್ ಆಗಿದ್ರೆ ನೀವು ಕೂಡ ನೋಡ್ತೀರಾ ಅನ್ನುವಂಥದ್ದು. ನಿಮ್ ಫ್ಯಾಮಿಲಿ ಲೈಫಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ, ನಿಮ್ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಎನರ್ಜಿ ಕೂಡ ಬ್ಯಾಲೆನ್ಸ್ ಅಲ್ಲಿ ಇಲ್ಲ ಅಂತ. ಸೊ ಈ ಕಾರ್ಡ್ ಅದೇ ಹೇಳ್ತಾ ಇದೆ, ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಹೆಚ್ಚಿನ ಒಂದು
ರಿಲೇಶನ್ಶಿಪ್ಗೆ ಸಂಬಂಧಪಟ್ಟಂಗೆ ಏನು ಸಮಸ್ಯೆ ಇದೆ ಅದೆಲ್ಲವೂ ಕೂಡ ಹೀಲ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಭಗವಂತನಿಗೆ ಕೋಪ ತರಿಸೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಸೊ ಮದುವೆ ವಿಚಾರದಲ್ಲಿ ಕೋಪ ತರಿಸ್ಬೇಡಿ, ಮದ್ವೆಗೆ ಅಡ್ಡಿ ಮಾಡಬೇಡಿ ಅನ್ನುವಂಥದ್ದು ಇದೆ. ಯಾರ್ದೋ ಮದ್ವೆಗೆ ಇಲ್ಲಿ ಯಾರೋ ಅಡ್ಡಿ ಮಾಡ್ತಿದ್ದಾರೆ, ಅಡ್ಡಿ ಮಾಡಬೇಡಿ, ಇದರಿಂದ ತೊಂದರೆ ಆಗತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ಸೊ ಮದ್ವೆಗೆ ಅಡ್ಡಿ ಮಾಡಬೇಡಿ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಮಹಾಶಿವರಾತ್ರಿ ನಿಮ್ಮ ಜೀವನದಲ್ಲಿ ಶಿವ ಮದುವೆ ಆದಂಥ ಸ್ಥಳದಲ್ಲಿ ಅಥವಾ ಶಿವ ಮದುವೆ ಆದಂಥ ಜಾಗದಲ್ಲಿ ಏನೋ ಶಿವನ ವಿವಾಹದಷ್ಟರಲ್ಲಿ ನಿಮ್ಮ ವಿವಾಹ ಆಗಿರುತ್ತೆ, ಅಥವಾ ಶಿವನ ವಿವಾಹದ ರೀತಿಲೇ ನಿಮ್ಮ ವಿವಾಹ ಆಗಬಹುದು, ಅಥವಾ ಗಿರಿಜಾ ಕಲ್ಯಾಣದ ಕಥೆನ ಕೇಳಿದ್ರೆ ಅಥವಾ ಆ ಥರದ್ದೇನಾದರೂ ವ್ರತ ಮಾಡಿಸ್ತೀನಿ ಅಂತ ಆರ್ಕೆ ಮಾಡ್ಕೊಂಡಿದ್ರೆ ಮಾಡಿಸಿ, ಅದರಿಂದ ಕೂಡ ಒಳ್ಳೇದಾಗತ್ತೆ. ಖಂಡಿತವಾಗ್ಲೂ ನಿಮ್ಮ ಲವ್ ಲೈಫ್ ಅಥವಾ ನಿಮ್ಮ ಫ್ಯಾಮಿಲಿ ಲೈಫ್, ಮ್ಯಾರೇಜ್ ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಮ ಸೋಲ್ಮೇಟನ್ನೇ ನೀವು ಮದುವೆ ಆಗ್ತೀರಾ, ಅಥವಾ ಹೈಯರ್ ಸೆಲ್ಫ್ ದೇವರು ಯಾರನ್ನ ನಿಮ್ಗೆ ಅಂತ ಸೃಷ್ಟಿ ಮಾಡಿದಾರೋ ಅವ್ರನ್ನೇ ಮದುವೆ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಪ್ರಾಮಿಸ್ ಕೂಡ ದೇವರು ಶಿವಪ್ಪ ಕೇಳ್ತಾ ಇದ್ದಾರೆ ನಿಮ್ಮಿಂದ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಶುದ್ಧೀಕರಣ ಆಗಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಮದುವೆ ವಿಚಾರದಲ್ಲಿ ಏನೇನು ಪ್ರಾಮಿಸ್ ಮಾಡಿದಿರೋ ಅದ್ರ ಪ್ರಕಾರನೇ ಲೈಫ್ ಲಾಂಗ್ ಇರಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ರುದ್ರಾಕ್ಷಿ ಸೊ ಇದು ನಿಮ್ಮ ಬಾಡಿ ಡಿಟಾಕ್ಸಿಫೈ ಮಾಡುತ್ತೆ ಮೆಂಟಲಿ ಮತ್ತೆ ಫಿಸಿಕಲಿ. ಸೊ ಹಾಗಾಗಿ ನಿಮ್ಮ ರಾಶಿಗಳಿಗೆ ಅನುಗುಣವಾಗಿ ಯಾವ ರುದ್ರಾಕ್ಷಿ ನಿಮ್ಗೆ ಹೆಚ್ಚು ಅನುಕೂಲ ಆಗುತ್ತೋ, ಯಾವುದು ಚೆನ್ನಾಗಿ ಬರುತ್ತೋ ಅದನ್ನ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಪಂಚಮುಖಿ ರುದ್ರಾಕ್ಷಿ ಎಲ್ಲರಿಗೂ ಆಗತ್ತೆ, ಹಾಕೊಬಹುದು ಅಂತ ನನ್ಗೆ ಅನ್ನಿಸುತ್ತೆ ಪರ್ಸ್ನಲಿ. ಸೊ ಥರ್ಡ್ ಐ ಚಕ್ರನ ಕನೆಕ್ಟ್ ಮಾಡ್ಕೊಳ್ಳಿ, ಡಿವೈನ್ ಗೈಡೆನ್ಸ್ ಏನ್ ಬರ್ತಾ ಇದೆ ಅದನ್ನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಥರ್ಡ್ ಐ ಚಕ್ರನ ಆಕ್ಟಿವೇಟ್ ಮಾಡ್ಕೊಂಡ್ರೇನೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಸೊ ಒಂದು ಹೊಸ ಕನೆಕ್ಷನ್ ನಿಮ್ಗೆ ಶಿವನ ಜೊತೆ ಬೆರೆಯೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಡಿವೈನ್ ಗೈಡೆನ್ಸ್ ಕೊಡೋದಕ್ಕೆ ಯಾವಾಗ್ಲೂ ಒಂದಲ್ಲ ಒಂದು ರೂಪದಲ್ಲಿ ಶಿವಪ್ಪ ಇರ್ತಾರೆ ಅನ್ನುವಂಥದ್ದು. ಶಿವಪ್ಪನೇ ಯಾಕೆ ಇರ್ತಾರೆ ಅಂದ್ರೆ ಆದಿ ಗುರು ಅವರು ಹಾದಿ ತಪ್ಪದಾಗ ಆದಿ ಗುರು ಹಾದಿಯಲ್ಲಿ ನಾವು ಹಾದಿ ತಪ್ಪದಾಗ ಆ ಹಾದಿ ಸರಿಯಲ್ಲ, ಈ ಮಾರ್ಗ ಸರಿಯಲ್ಲ ಅಂತ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗಿ ನಿಮ್ಮ ಅಧಿಕಾರನ, ನಿಮ್ಮ ಒಂದು ಸೋಲ್ ಜರ್ನಿಲಿ ಬರುವಂತ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಅಲ್ಲಿ ಹೋಗಿ ನಿಮ್ಮ ಸೋಲನ್ನ ಅಥವಾ ನಿಮ್ಮ ಗುರಿನ ನೀವು ತಲುಪೋದಕ್ಕೆ ಅವರು ನಿಮ್ಗೆ ಸಹಾಯನ ಮಾಡ್ತಾರೆ. ಹಾಗಾಗಿ ನಿಮ್ಮ ಥರ್ಡ್ ಐ ಚಕ್ರ ಆಕ್ಟಿವೇಟ್ ಮಾಡಿಕೊಂಡು ಒಂದು ಗೈಡೆನ್ಸ್ ಅನ್ನ ತಗೊಂಬಂದು ಇಡಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನು ಎರಡೆರಡು ತರ ಮಾತಾಡ್ತಿದ್ದೀನಿ ಅಂತ ಅನ್ಸ್ತಾ ಇದೆ ಇವತ್ತು. ಈ ಎರಡೆರಡು ಗೈಡೆನ್ಸ್ ಒಟ್ಟೊಟ್ಟಿಗೆ ಬರ್ತಾ ಇದೆ. ಸಮಥಿಂಗ್ ಏನು ಡ್ಯುಯಲ್ ಪರ್ಸ್ನಾಲಿಟಿನ ಕಮ್ಮಿ ಮಾಡ್ಕೊಳ್ಳಿ, ಒಂದು ಕ್ಲಾರಿಟಿಗೆ ಬನ್ನಿ ಅನ್ನುವಂಥದ್ದು ಇದೆ. ಗಂಗಾ ದೇವಿಯ ಆಶೀರ್ವಾದನ ಪಡ್ಕೊಳ್ಳಿ, ಗಂಗಮ್ಮನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಕೆಲವರಿಗೆ ಮಾತ್ರ ಇದು, ಇಟ್ಸ್ ಎ ಜನರಲ್ ರೀಡಿಂಗ್. ಒಂದು ಗಂಗಮ್ಮ ದೇವಿ ನೀರಿನಲ್ಲಿ ಏನೋ ಬಲಿ ತರ ಮಾಡಿ, ಪ್ರಾಣಿ ಬಲಿ ತರ ಮಾಡಿ ಬಿಟ್ಬಿಟ್ಟಿದ್ದಾರೆ ನೀರಲ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರನ್ನು ನೀರಲ್ಲಿ ಮುಳುಗಿ ಆ ಥರ ಆಗೋ ಹಾಗೆ ಪ್ರಯೋಗನ ಮಾಡಿ ಬಿಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಬಟ್ ಏನೂ ಆಗೋದಿಲ್ಲ, ಅವರಿಗೆ ರಕ್ಷೆ ಇದೆ. ಅಟ್ ದಿ ಸೇಮ್ ಟೈಮ್ ನೀವು ಅದ್ರ ಬಗ್ಗೆ ಕೇರ್ ತಗೊಂಡು ಅದನ್ನ ಸರಿಪಡಿಸ್ಕೊಳ್ಳಿ. ಯಾರು ನೀರಿನಲ್ಲಿ ಪ್ರಯೋಗ ಮಾಡಿ ಬಿಟ್ಟಿದ್ದಾರೆ ಅದನ್ನ ರಿಮೂವ್ ಮಾಡ್ಕೊಳ್ಳಿ. ಅವ್ರಿಗೆ ರಿಟರ್ನ್ ಮಾಡಬೇಡಿ, ಪಾಪ ಅವ್ರ ಮನೇಲೂ ಮಕ್ಳು ಇದ್ದಾರೆ, ಅವ್ರಿಗೆ ರಿಟರ್ನ್ ಆಗತ್ತೆ. ಅಥವಾ ನಿಮ್ಗೇನಾದ್ರೂ ಸರಿಯಾದ ರೀತಿಯಲ್ಲಿ ಯೋಗ್ಯತೆ ಅಥವಾ ಆ ಒಂದು ತಾಕತ್ತಿದ್ರೆ ಯಾವ ವ್ಯಕ್ತಿ ಕಳ್ಸಿದಾರೋ ಮಾಡಿದಾರೋ ಆ ಪರ್ಟಿಕ್ಯುಲರ್ ಆ ವ್ಯಕ್ತಿಗೆ ಮಾತ್ರ ಅದು ಹೋಗಿ ತಲುಪೋ ಹಾಗೆ, ರಿಟರ್ನ್ ಹೋಗೋ ಹಾಗೆ ಮಾಡಿ. ಅವ್ರ ಫ್ಯಾಮಿಲಿಗೆಲ್ಲ ಮಾಡಕ್ ಹೋಗ್ಬೇಡಿ, ಯಾಕೆಂದ್ರೆ ಅವ್ರ ಫ್ಯಾಮಿಲಿಲಿ
ಯಾರೋ ಆಲ್ರೆಡಿ ಸಫರಿಂಗ್ ಆಗಿ ಇದ್ದಾರೆ ಈ ವ್ಯಕ್ತಿ ಮಾಡ್ತಾ ಇರೋದ್ರಿಂದ. ಆದರೆ ಒಂದು ಹಠಕ್ಕೆ ಬಿದ್ದು ಯಾರೋ ಇಲ್ಲಿ ತೊಂದರೆ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಬಿ ಕೇರ್ಫುಲ್. ಓಕೆ. ಜೊತೆಗೆ ಎಲ್ಲೇ ಯಾವುದೇ ನೀರಲ್ಲಿ ಮುಳುಗಿದ್ರು ನಿಮ್ಗೇನು ಆಗೋದಿಲ್ಲ. ಸೊ ನಿಮ್ಮನ್ನ ಮೇಲೆತ್ತಕ್ಕೆ ಗಂಗಮ್ಮ ಇದ್ದೇ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಶಿವನ ಆರಾಧನೆ ಮಾಡಿದ್ರೆ ಗಂಗಮ್ಮನ, ಶಕ್ತಿ ದೇವಿನ, ಪಾರ್ವತಿ ದೇವಿನ, ಗಣೇಶನ, ಸುಬ್ರಹ್ಮಣ್ಯನ, ವಿಷ್ಣುನ, ಬ್ರಹ್ಮನ್ನ ಎಲ್ಲರನ್ನೂ ಆರಾಧನೆ ಮಾಡ್ದಂಗೆ ಆಗ್ಬಿಡುತ್ತೆ. ಒಂದೇ ಒಂದು ಶಿವನ ಆರಾಧನೆ ಈ ಎಲ್ಲ ದೇವರಿಗೂ ಮೂಲವಾಗಿ ಹೋಗಿ ತಲುಪುತ್ತೆ, ಇನ್ಕ್ಲೂಡಿಂಗ್ ಆಂಜನೇಯನಿಗೂ ಸೇರಿಸಿ. ಸೊ ಹಾಗಾಗಿ ನಿಮ್ಮ ಫೇವರಲ್ಲಿ ಜನಗಳು ಎಲ್ಲರೂ ಶಿವ ಮತ್ತೆ ದೇವರು ಎಲ್ಲರೂ ಇದ್ದಾರೆ. ಸೊ ಸಮಸ್ಯೆ ಮಾಡುವಂತ ಜನಗಳು ಕೂಡ ನಿಮ್ಮ ಫೇವರ್ ಅಲ್ಲೇ ಇದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಅವಾಯ್ಡ್ ಮಾಡಿ ನಿಮ್ಮ ಜ್ಞಾನ ತಪ್ಪಿಸುವಂಥದ್ದು ಅಥವಾ ನಿಮ್ಮ ಪ್ರಜ್ಞೆ ತಪ್ಪಿಸುವಂಥದ್ದು ಅಥವಾ ನಿಮ್ಮನ್ನ ತಪ್ಪು ದಾರಿಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನಗಳು ಏನು ನಡೀತಾ ಇದೆ ವಾಮ ಮಾರ್ಗದಿಂದ, ಅದನ್ನ ನೀವು ರಿಲೀಸ್ ಮಾಡಿಕೊಂಡ್ರೆ ಬೆಟರ್ ಆಗತ್ತೆ ಅನ್ನುವಂಥದ್ದು ಇದೆ. ಬಾಡಿಲಿ ವಾಟರ್ ಸರಿಯಾಗಿರೋ ಹಾಗೆ ನೋಡ್ಕೊಳ್ಳಿ, ಟೆಂಪ್ರೇಚರ್ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯಾವಾಗಲೂ ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇರಿ. ಸರಿಯಾದ ಸಮಯದಲ್ಲಿ ನಿಮಗೆ ಸರಿಯಾದ ಮಾರ್ಗದರ್ಶನ ಬರುತ್ತೆ, ಸಿಗತ್ತೆ ಅನ್ನುವಂಥದ್ದು ಇದೆ. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ. 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನಿಮಗೆ ಮಹಾಕಾಳೇಶ್ವರ, ಓಂಕಾರೇಶ್ವರ ಏನು ಒಂದು ಗೈಡೆನ್ಸ್ ಕೊಡ್ತಾರೆ ಅಂತ ನೋಡೋಣ. ಮೆಡಿಟೇಷನ್ ಮಾಡಿ ಡಿಸ್ಕವರ್ ಯುವರ್ ಟ್ರೂ ಸೆಲ್ಫ್. ನಿಮ್ಮನ್ನ ನೀವು ತಿಳ್ಕೊಳ್ಳಿ ಹೆಚ್ಚು ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡಕ್ಕೆ ಬರಲ್ಲ ಅನ್ನೋರು ಮೆಡಿಟೇಷನ್ ಮಾಡಿ. 3 ಬೇಕಾದರೆ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಮಹಾಕಾಳ. ಈಗ ತಾನೇ ಹೇಳಿದೆ, ನಾನು ನೋಡಿರ್ಲಿಲ್ಲ ಆ್ಯಕ್ಚುಲಿ. ಮಹಾಕಾಳೇಶ್ವರ ಇದ್ದಾರೆ. ಸೊ ಕಾಲಕ್ಕೆ ಕಾಲವಾಗಿ ನಿಂತಿರುವಂಥ ಮಹಾಕಾಳೇಶ್ವರ ನಿಮ್ಮ ಜೀವನಕ್ಕೆ ಸರಿಯಾದ ಸಮಯಕ್ಕೆ ಏನೇನು ಮಾಡಬೇಕು, ಯಾರ್ಯಾರ ಮುಖವಾಡನ್ನ ಕಳಚಬೇಕು, ಯಾರ್ಯಾರನ್ನ ನಾಶ ಮಾಡಬೇಕು, ಯಾರ್ಯಾರನ್ನ ನಿಮ್ಮ ಜೀವನಕ್ಕೆ ಕಳಿಸ್ಬೇಕು, ಎಲ್ಲವೂ ಕೂಡ ನಿರ್ಧಾರ ಆಗಿ ಆಲ್ರೆಡಿ ಬರ್ತಿದೆ. ಸೊ ಸಮಯಕ್ಕೋಸ್ಕರ ಕಾಯಿರಿ ಅನ್ನುವಂಥದ್ದು ಇದೆ. ಕಾಲಾತೀತದಲ್ಲಿ ಲೀನವಾಗಿದ್ದಂಥ ರಹಸ್ಯಗಳು ಭುಗಿಲೆಲ್ಲುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಕಾಲಭೈರವನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. 2ನೇದು ಫ್ಯಾಮಿಲಿ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಮೋಷ್ನಲ್ ಸಪೋರ್ಟ್ ಕೂಡ ನಿಮಗೆ ಬೇಕು ಅಂತ ಅನ್ಸುತ್ತೆ. ಸೊ ಅದನ್ನ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಮೋಷ್ನಲಿ ಸಪೋರ್ಟ್ ಕೂಡ ಸಿಗುತ್ತೆ, ಜೊತೆಗೆ ನಿಮಗೆ ಆಶೀರ್ವಾದ ಕೂಡ ಇದೆ. ಸೊ ಫ್ಯಾಮಿಲಿ ಜೊತೆ ಹೆಚ್ಚಿನ ಸಮಯನ ಕಳೀರಿ, ಎಲ್ಲಾದರೂ ಔಟಿಂಗ್ ಹೋಗುವಂಥದ್ದು ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಕೆಲಸದಲ್ಲೇ ನೀವು ಮುಳುಗಿ ಹೋಗಿರಬೇಡಿ. ನಿಮ್ಮ ವೈಫ್ ಆ್ಯಂಡ್ ಚಿಲ್ಡ್ರನ್ಸ್, ಹೆಂಡತಿ ಮಕ್ಕಳ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕೊಡಿ ಸರ್, ಕೊಡಿ. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಂಗೆ ಆಶ್ಚರ್ಯ ಆಗ್ತಿದೆ. ಲಾಸ್ಟ್ ಟೈಮ್ ಬಂದಂಗೆ ಮತ್ತೆ ಬಂದಿದೆ. ಸೊ ಓವರ್ ಬರ್ಡನ್ ಆಗಕ್ಕೆ ಹೋಗಬೇಡಿ. ಕೆಲವನ್ನ ಬೇಡ ಅಂತ ಹೇಳಿ ಅನ್ನುವಂಥದ್ದು ಇದೆ. ಸೊ ಬೇಡ ಅಂತ ಹೇಳಿ ಅನ್ನುವಂಥದ್ದು ಇದೆ. ತುಂಬಾ ಮಾತಾಡಕ್ಕೂ ಹೋಗಬೇಡಿ, ತುಂಬಾ ತಗೊಳಕ್ಕೂ ಹೋಗಬೇಡಿ. ಸೊ ಎವ್ರಿಥಿಂಗ್, ಎವ್ರಿ-ಒನ್, ಎಲ್ಲರೂ ನಿಮ್ಮನ್ನ ಅಡ್ವಾಂಟೇಜ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಅಂಥವರಿಗೆ ಬೇಡ ಅಂತ ಹೇಳಿ. ಜೊತೆಗೆ ಶಿವನ ಆಶೀರ್ವಾದ ಇದೆ. ಇನ್ಯಾರಾದ್ರೂ ನಿಮ್ಮ ವಿರುದ್ಧ ಒಂದಷ್ಟು ಷಡ್ಯಂತ್ರನ ಮಾಡಿದ್ರೆ ಸೊ ಅದಕ್ಕೆ ಶಿವಪ್ಪ ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಅಂತರಾಳದ ಮಾತೇನಿದೆ ಅದನ್ನ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಡಿವೈನ್ ವಿಸ್ಡಮ್ ನಿಮ್ದಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಮಾತನ್ನ ನೀವು ಮಾತಾಡಿ, ನಿಮಗೆ ಬೇಡ ಅನ್ಸಿದ್ರೆ ಬೇಡ ಅಂತ ಹೇಳೋದನ್ನ ಕಲೀರಿ ಅನ್ನುವಂಥದ್ದು ಇದೆ. ಹೆಚ್ಚು ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನೋ, ಯಾವರಿಗೆ ಯಾವುದಕ್ಕೆ ನೋ ಅಂತ ಹೇಳಬೇಕು ಹೇಳಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ.
ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ತ್ರಯಂಬಕಂ ಯಜಾಮಹಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಎಲ್ರಿಗೂ ಒಳ್ಳೆಯದಾಗಲಿ, ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾ, ಜೊತೆಗೆ ಶಂಭೋ ಅಂತ ದಿನಕ್ಕೆ 108 ಬಾರಿ ಹೇಳ್ಕೊಳ್ಳಿ. ಇದರಿಂದ ಸಾಕಷ್ಟು ಬದಲಾವಣೆನ ನಿಮ್ಮ ಜೀವನದಲ್ಲಿ ನೀವು ನೋಡಬಹುದು. ಸೊ ಒಳ್ಳೆಯದಾಗಲಿ. ಟೇಕ್ ಕೇರ್. Bye.